ಮಂಗಾವತಿ ಗ್ರಾಮದ ಪೊಲೀಸ್ ಪಾಟೀಲರಾದ ದಿಲೀಪ್ ಪಾಟೀಲ್ ಅವರಿಗೆ 58ರ ಸಂಭ್ರಮ. ಹರಸಿ ಹಾರೈಸಿದ ಗೆಳೆಯರ ಬಳಗ. ಕಾಗವಾಡ ತಾಲೂಕಿನ ಮಂಗಾವತಿ ಗ್ರಾಮದ ಖಾತೆದಾರ ಪಾಟೀಲರಾದ ದಿಲೀಪ್ ಪಾಟೀಲ್ ಅವರು 57 ವಸಂತಗಳನ್ನು ಪೂರೈಸಿ 58ನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿದ್ದು, ಮಂಗಾವತಿ ಸೇರಿದಂತೆ ಶಿರಗುಪ್ಪಿ ಗ್ರಾಮದ ಗೆಳೆಯರ ಬಳಗ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರೈಸಿದ್ದಾರೆ. ಮಂಗಾವತಿ ಗ್ರಾಮದ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು ಆಗಿರುವ ದಿಲೀಪ್ ಪಾಟೀಲ್ ಅವರು ಗ್ರಾಮದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಾ ಗ್ರಾಮದ ಪ್ರಗತಿಗಾಗಿ ಶ್ರಮಿಸುತ್ತಿದ್ದಾರೆ. ಅತ್ಯಂತ ಮೃದು ಸ್ವಭಾವದಿಂದ ಪ್ರತಿಯೊಬ್ಬರಿಗೂ ಚಿರಪರಿಚಿತರಾಗಿರುವ ಇವರು ಗೌಡರು ಎಂಬ ಹಮ್ಮು ತೋರದೆ ಸಾಮಾನ್ಯರೊಂದಿಗೆ ಬೆರೆಯುವ ಅವರ ಗುಣ ಪ್ರತಿಯೊಬ್ಬರಿಗೂ ಮಾದರಿಯಾಗಿದೆ. ದಿಲೀಪ್ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿರಗುಪ್ಪಿ ಗ್ರಾಮದ ಮುಖಂಡರಾದ ಶಿವಾನಂದ್ ಪಾಟೀಲ್, ಡಾಕ್ಟರ್ ನಿಜಲಿಂಗ್ ಕೋಟಿವಾಲಿ, ಮಹಾವೀರ್ ಕಾತ್ರಾಳಿ, ಡಾಕ್ಟರ್ ಸುಕುಮಾರ್ ಚೌಗ್ಲಿ, ಪ್ರಶಾಂತ್ ಸೈಲ್, ರಮಾಕಾಂತ್ ಬಾಡ್ಗಿ, ಸದುಗೌಡ ಪಾಟೀಲ್ ಮುಂತಾದವರು ಮಾತನಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಿ ದಿಲೀಪ್ ಪಾಟೀಲ್ ಅವರು 100 ಕಾಲ ನಗು ನಗುತ್ತಾ ಬಾಳಲಿ ಎಂದು ಶುಭಾಶಯ ಕೋರಿದ್ದಾರೆ. ಪೊಲೀಸ್ ಪಾಟೀಲರಾದಂಥ ದಿಲೀಪ್ ಪಾಟೀಲರ 58ನೇ ಹುಟ್ಟುಹಬ್ಬದ ಈ ಸಂಜೆ ಇಲ್ಲಿ ನಡೆದಂಥ ಎಲ್ಲ ಗೆಳೆಯರೇ, ಬಹುಶಃ ಒಬ್ಬ ಸರಳ ಸಜ್ಜನ ರಾಜಕಾರಣಿ ಜೊತೆಗೆ ಸಹಕಾರಿ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂಥ ದಿಲೀಪ್ ಪಾಟೀಲರ ಈ ಹುಟ್ಟುಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಗೆಳೆಯರ ಬಳಗದ ವತಿಯಿಂದ ನಾವು ಆಚರಿಸಲ್ಪಡುತ್ತೇವೆ. ಅದಕ್ಕೆ ಅವರಿಗೆ ಆ ಭಗವಂತನು ಆಯುಷ್ಯ ಆರೋಗ್ಯ ಕೊಡಲಿ. ಜೊತೆಗೆ ಇದೇ ರೀತಿಯಾಗಿ ನಾವು ಇನ್ನೂ ಹಲವಾರು ವರ್ಷ ಅವರ ಜೊತೆ ಈ ಹುಟ್ಟುಹಬ್ಬ ಆಚರಿಸುವ ಒಂದು ಆಚರಣೆಗೆ ಆ ದೇವರು ಅವಕಾಶ ಕೊಡಲಿ. ಯಾಕಂದ್ರೆ ದಿಲೀಪ್ ಪಾಟೀಲ್ ಅಂದ್ರೆ ಈಗ ನಂಗೆ ಬರುತ್ತನಾಗ ಕೇಳ್ಕೊತಿರು ವಕೀಲರು ಪರೂರವರು ಇದೆಲ್ಲ ಗ್ಯಾಂಗನ್ನ ಅದೊಂದು ಗ್ಯಾಂಗ ಕೊಡ್ತಿರ್ತೀವಿ ಹೆಂಗೆ. ಯಾಕಂದ್ರೆ ಡಾಕ್ಟರ್ಸ್ ಇದ್ದವರು ಮಹಾವೀರ್ ಹಿಡಿದು ಎಲ್ಲ ಹಿಡಿದು ಕೊಟ್ಟಿವಲ್ಲಿ ಡಾಕ್ಟರ್ ಹಿಡಿದು ಸುಕುಮಾರ್ ಡಾಕ್ಟರ್ ಹಿಡಿದು ನಮ್ದೊಂದು ಅರೇಂಜ್ಮೆಂಟ್ ಹಿಂಗೆ ಇರ್ತೈತಿ, ಹೆಂಗೆ ಮಾಡ್ತೀರಿ ನೀವು ಅದೆಲ್ಲ ಕೇಳ್ಕೊಂಡು ಬಂದಾಗ ನಾ ಹೇಳಿ ಅರೇಂಜ್ಮೆಂಟ್ ಮಾಡೋ ಪರ್ಸೆಂಟ್ ಶೈಲ್ ಅದ ಅದು ಹೇಳೋದು ಮಾಡೋದು. ಯಾಕಂದ್ರೆ ಒಂದು ಆತ್ಮೀಯತೆ ಬೆಳೆಯುವ ನಿಟ್ಟಿನಲ್ಲಿ ನಮ್ಮದು ಪ್ರಾಮಾಣಿಕ ಪ್ರಯತ್ನ ಐತಿ. ಆ ಒಂದು ಹಾದಿಯಲ್ಲಿ ನಾವು ಸಾಗಿದ್ದೀವಿ. ಅದ್ರಾಗ ಆನಂದ ಸಿಗ್ತದೆ. ಯಾಕಂದ್ರೆ ಯಾವಾಗ ಏನಾಗ್ತಿ ಈ ಹಿಂದಕ್ಕೆ ದಿಲೀಪ್ ಪಾಟೀಲ್ ಮಾತಾಡಿದ್ರು, ಮಾತಾಡ್ತಾ ಗೆಳೆಯರಿಗೆ ಯಾವಾಗ ಯಾರು ಹೇಳ್ಲಿಕ್ಕೆ ಬರೋದಿಲ್ಲ. ಯಾವಾಗ ಒಂದು ಕೂಡ್ತೀವಿ ನಾವು ಆ ನಿಟ್ಟಿನಲ್ಲಿ ಈ ಸಲ ನಾವು ಕೂಡಿದೆವು. ದೇವರಿಗೆ ಅವರಿಗೆ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತೇಳಿ ಹಾರೈಸಿ ನಾನು 2 ಮಾತುಗಳು ಮುಗಿಸ್ತೇನೆ. ಇವತ್ತು ದಿಲೀಪ್ ಪಾಟೀಲ್ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ 58ನೇ ಹುಟ್ಟುಹಬ್ಬದ ಶುಭಾಶಯ. ಇವತ್ತನೇ ದಿವಸ ದಿಲೀಪ್ ಗೌಡ್ರ ಭಗವತಿ ಕಳಿಸುತ್ತೇನೆ. ಇವರು ನಮ್ಮ ಅಣ್ಣನ ಗೆಳೆಯನಾದರೂ ನಾನು ಇವರಿಗೆ ನಾನು ಅನ್ನಾತ ತಿಳ್ಕೊಂಡು ನಾನು ನಡೀತಿದ್ದೇನೆ. ಇನ್ನು ತನಕ ನಮ್ಮ ಅನ್ನಾತ ತಿಳ್ಕೊತೀನಿ. ಇವರು ಹುಟ್ಟುಹಬ್ಬಕ್ಕೆ ನಾನು ಹಾರ್ದಿಕ ಶುಭಾಶಯ ಹೇಳ್ತೇನೆ. 58ನೇ ಹುಟ್ಟುಹಬ್ಬ ಇವರು 100 वर्ष बाळेंद्र देवरला प्रार्थितो. तर त्यांच्या दृष्टिकोनातून आमचे त्यांचे संबंध फार दिवसापासून असल्यामुळे दिलीप पाटील हे मला वैयक्तिकरित्या फार वर्षापासून ओळखतात. ते एक अफलातून व्यक्तिमत्व असल्यामुळे सगळ्यांच्या बरोबर त्यांचे आपुलकीचे वागणूक असल्यामुळे ते आज मंगावती गावामध्ये एक अजरामर व्यक्तिमत्व झाले आहे. त्याबद्दल आमच्या सर्वांच्या वतीनं आणि वीरभद्रेशेच्या कृपेनं आणि आशीर्वादानं त्यांच्या आणि त्यांच्या कुटुंबियांना सुख समृद्धी आणि आयुष्य लाभो हीच ईश्वरचरणी मी प्रार्थना करून त्यांचं अभिनंदन त्या ठिकाणी करतो. त्यांना आमच्या बर्थडे ग्रुपच्या वतीने त्यांच्या 98व्या वाढदिवसानिमित्त आम्ही सर्वजण शुभेच्छा देतो आणि त्यांच्याविषयी 4 शब्द बोलतो. दिलीप पाटील म्हटलं तर आता 58 वर्ष म्हणायला लागले. खरं मी त्यांना 58 वर्षाची काय दिसत 58 वर्ष तर म्हणालो नाही आम्ही तेवढंच. 48 वर्षाचे दिसतात त्याने. एक 10 वर्ष जास्त सांगितलं तरी वाटतं म्हणायचं. आमचे डॉक्टर तरी आम्हाला आधीच सांगतात. आमचे डॉक्टर म्हणजे सुकुमार डॉक्टर की तुम्ही आयुष्य आमचं सांगायचं होऊ नका, फक्त बर्थडेचा विषय करा. मग मी आज 58 वर्ष म्हणालो आहे, राग मानू नका. आणि त्यांचा स्वभाव म्हणतात त्याने लहान मोठे असं काही नाही त्यांच्याकडे. वयानं लहान असू दे मोठं असू दे सर्वांच्याकडे त्याचप्रमाणे वागतात त्यांनी. दोस्तीत बी बघितलं मी आणि
बाकीचे लोक म्हणजे त्यांच्याकडे जे कामाला वगैरे आहेत त्यांच्याकडे बी स्वभाव त्यांचा बघितलं एक स्वभाव वेगळाच आहे, सगळ्याकडे एकसारखं वागणं. फक्त आजच्या वाढदिवसानिमित्त त्यांना एवढं सांगतो की त्यांना आयुष्य भरपूर द्यावं आणि आणखीन एकदा आमच्या ग्रुपच्या वतीनं त्यांना शुभेच्छा देऊ. ಐವತ್ತೆಂಟನೇದು ಶುಭಾಶಯಗಳು. ದಿಲೀಪ್ ಪಾಟೀಲ್ ನಮ್ಮ ಮಂಗಾವತಿಯಲ್ಲಿ ಪೊಲೀಸ್ ಪಾಟೀಲಾಗಿ ಪಾಟೀಲ್ಗೆ ಶುಭಾಶಯಗಳು. ನನ್ನ ಗೆಳೆಯರಾದಂಥ ದಿಲೀಪ್ ಪಾಟೀಲ್ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗ ವತಿಯಿಂದ 58ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆಯುಷ್ಯ ಮನಸ್ಸು ನೆಮ್ಮದಿ ಹಾಗೂ ಅವರು ನಡೆದು ಬಂದಂಥ ದಾರಿ ಹೀಗೆ ಮುಂದುವರಿದಂಥ ದೇವರ ಶುಭಾಶಯ. ನಂತರ ದಿಲೀಪ್ ಪಾಟೀಲ್ ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನು ಅವಿಸ್ಮರಣೀಯವಾಗಿ ಆಚರಿಸಿ ನನಗೆ ಶುಭಾಶಯ ಕೋರಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ನನ್ನ ಹುಟ್ಟುಹಬ್ಬವನ್ನು ಆಚರಿಸಬೇಕಂತ ನಿನ್ನೆ ಪ್ರಶಾಂತ್ ನಾಯ್ಕ ಎಲ್ಲರಿಗೆ ತಿಳಿಸಿದ್ರು. ಅದೇ ಪ್ರಕಾರ RS ಪಾಟೀಲ್ ಸಹ ಪ್ರಶಾಂತ್ ಸಾಯಿಲ್ ಅವರಿಗೆ ಹೇಳಿದ್ರು, ನಾಳೆ ದಿಲೀಪ್ ಪಾಟೀಲ್ ಅವರು ಹುಟ್ಟುಹಬ್ಬ ಮಾಡೋದು ಅಂತೇಳಿ, ಮತ್ತು ಯಾವುದೋ ಕಾರಣಕ್ಕೆ ಅದರ ಯೂಸ್ ಮಾಡೋದಿಲ್ಲ, ಮಾಡಿಬಿಡೋದು ಅಂತೇಳಿ ಹೇಳಿದ್ರು. ಆದರೆ ಈಗ ಎಲ್ಲ ಗ್ರೂಪ್ದಾಗ ಅವರೊಬ್ಬರ ಇಲ್ಲ, ಅದೇ ರೀತಿ ವಕೀಲರು ಇಲ್ಲ, AR ಪಾಟೀಲ್ ಹಾಗೂ RP ಪಾಟೀಲ, ಶಿವಾನಂದ ಬಗ್ದೋರ ಮತ್ತು ಸಂಗುಟಿ ಇವರು 4-5 ಜನ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಾನು ಸ್ವಲ್ಪ ಇದನಿಸ್ತು. ಆದ್ರೂ ಅವರ ಆದೇಶ ಹೆಂಗಿತ್ತು, ನಾ ಇರಲಿ ಬಿಡಲಿ ಇವತ್ತು ದಿಲೀಪ್ ಪಾಟೀಲ್ದು ಎಲ್ಲರೂ ನೀವು ಬರ್ತೀನಿ ಮಾಡಬೇಕಂತ ಹೇಳ್ಬೋದು. ಅವರೆಲ್ಲ ಕೂಡಿ ನನ್ನ ಕೆಲಸ ಬಂದೈತಿ ಅರ್ಜೆಂಟ, ನಾವು ಹೋಗಿದ್ದೇನು, ಮತ್ತು ನೀವು ಅದನ್ನು ಹಿಂದೆ ಸರಿ ಮಾಡಿದ್ದೀರಿ ಪ್ರಶಾಂತ್ಗೆ ಮತ್ತು ನಂದು ಪಾಟೀಲ್ಗೆ ಅವರ ಆರ್ಡರ್ ಮಾಡಿದ್ರೆ ನಾವು ಕ್ಯಾನ್ಸಲ್ ಮಾಡಕ್ಕೆ ನೋಡಿದ್ವಿ ಎಲ್ಲರೂ, ಆದರೆ ಅದೇನು ಆಗಲಿಲ್ಲ. ಅದಕ್ಕಾಗಿ ಅವರು ಈ ನನ್ನ ಹುಟ್ಟುಹಬ್ಬದ ಈ ಕಾರ್ಯಕ್ರಮದಲ್ಲಿ ಇದಾರಂತ ತಿಳ್ಕೊಂಡ ನಾನು ಅವ್ರನ್ನ ಹಿಡಿದ RS ಪಾಟೀಲ್ ಈ ಕಾರ್ಯಕ್ರಮಕ್ಕೆ ಇದಾರು, ವಕೀಲರು ಇದಾರು, RP ಪಾಟೀಲ್ ಇದಾರು, ಶಿವಾನಂದ ಮದ್ದೂರು ಇದಾರು, ಹಾಗೂ ಸಂಘಟನೆಯವರು ಇದಾರು ಅಂತೇಳಿ ನಾ ಎಲ್ಲರೂ ಈ ಕಾರ್ಯಕ್ರಮ ಇದ್ದೀರ ಅಂತ ಹೇಳ್ದೆ. ಈ ಎಲ್ಲ ಗೆಳೆಯರ ಜೊತೆಗೆ ಅವ್ರನ್ನೂ ಇಲ್ಲಿ ಇದ್ದಾರಂತ ಹೇಳಿ ನಾನು ಈ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೇನೆ. ಮತ್ತು ಈ ಒಂದು ಗೆಳೆಯರ ಬಳಗ ಹೆಂಗೆ ಇದೆಯಲ್ಲ, ಎಲ್ಲರೂ ಹೇಳಿದ ಕೂಡಲೇ ಯಾರೂ ಇಲ್ಲ ಅನ್ನಂಗಿಲ್ಲ. ಆದರೆ ಏನಾದರೂ ಅಚಾನಕ್ ಅವರು ಕೆಲಸ ಬಂದಂದರೆ, ಅರ್ಜೆಂಟ್ ಏನು ಕೆಲಸ ಬಂದಂದರೆ ಹಂಗೆ ಅದು ಅನುಪಸ್ಥಿತಿ ನಡೀತದೆ. ಅದಕ್ಕೆ ನಾವು ಸ್ವಲ್ಪ ಮನಸ್ಸಿಗೆ ಇದಾಗಿತ್ತು. ಆದ್ರೂ ಎಲ್ಲ ಗೆಳೆಯರು ಹೇಳಿದ್ರು, ಅವರು ಇದ್ದಾರು, ನಾವು ಇದ್ದೆವು, ಎಲ್ಲರೂ ಕೂಡಿ ಮಾಡೋದು ಅಂತ ಹೇಳಿ ಇದು ನಡೆದೈತಿ. ಅವ್ರು ಇದ್ದಾರೆ ತಿಳ್ಕೊಂಡು ನಾವು ಇದನ್ನು ನಡ್ಸ್ಕೊಂಡು ಹೋಗೋದಂತೇಳಿ, ಇದೇ ರೀತಿ ನೀವು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಡ್ರಿ, ನಾನು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತೇನೆ. ನಾವೆಲ್ಲರೂ ಒಂದಾಗಿ ಇದೇ ರೀತಿ ಮುಂದೆ ಎಲ್ಲರೂ ಕೂಡಿ ಹೋಗೋಣ, ಎಲ್ಲರೂ ಹೃದಯದಿಂದ ಇರೋಣ, ನಗನಾತಿ ಇರೋಣ, ಎಲ್ಲರೂ ಆಯುಷ್ಯ ಹೆಚ್ಚಾಗಲಿ ಮತ್ತು ಅವ್ರ ಕುಟುಂಬದವರ ಆಯುಷ್ಯ ಹೆಚ್ಚಾಗಲಿ. ಎಲ್ಲರೂ ಇನ್ನೂ ಎಷ್ಟು ದಿವಸ ನಾವು ಬದುಕ್ತೇವೆ ಅಷ್ಟು ದಿವಸದ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ಸಮಯದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಶಿವಾನಂದ್ ಪಾಟೀಲ್, ಸದುಗೌಡ ಪಾಟೀಲ್, ಬಾಡ್ಗಿ ಇಲೆಕ್ಟ್ರಾನಿಕ್ಸ್ ಮಾಲೀಕರಾದ ರಮಾಕಾಂತ್ ಬಾಡ್ಗಿ, CVKSS ಕಾರ್ಖಾನೆಯ ನಿರ್ದೇಶಕರಾದ ಮಹಾವೀರ್ ಕಾತ್ರಾಳೆ, ಡಾಕ್ಟರ್ ನೆಜಲಿನ್ ಕೋಟಿವಾಲೆ, ಅಂಕ್ಲೆಯ ಡಾಕ್ಟರ್ ಕೋರಿ ಸಹಕಾರಿಯ ನಿರ್ದೇಶಕರು, ಯಡೂರ್ ಶಾಖೆಯ ಅಧ್ಯಕ್ಷರಾದ ಡಾಕ್ಟರ್ ಸುಕುಮಾರ್ ಚೌಗ್ಲೆ, ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಮಾಲೀಕರಾದ ಪ್ರಶಾಂತ್ ಸೈಲ್, ವೆಂಕಟೇಶ್ ರೂಡ್ ಲೈನ್ಸ್ ಮಾಲೀಕರಾದ ದಯಾನಂದ್ ಮಿರ್ಜಿ, ಶಿರಗುಪ್ಪಿಯ ನಂದು ಪಾಟೀಲ್, ಪ್ರಗತಿಪರ ರೈತರಾದ ರಾವ್ ಸಾಹೇಬ್ ಗಣೇಶ್ವಾಡಿ, GP ಆಟೋದ ಮಾಲೀಕರಾದ ದಯಾನಂದ್ ಘಾಟ್ಗಿ, ಮಂಗಾವತಿಯ ಇಂಜಿನಿಯರಾದ ರಾಜು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಮಿತ್ರರು ಉಪಸ್ಥಿತರಿದ್ದರು.
ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.